ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ ಒತ್ತಿ ಗೆಳೆಯರೆ, ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ನಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ. ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ತಾವಲ್ಲಿ ನೋಡಬಹುದು ಗೆಳೆಯರೆ. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ 47. ಈ ಹಿಂದೆ 46 ಭಾಗಗಳ ಸಾಮಾನ್ಯ ಕನ್ನಡ ಪ್ಲೇಲಿಸ್ಟ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ತಾವು ಚೆಕ್ ಮಾಡ್ಕೋಬಹುದು. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತು ಸಾಮಾನ್ಯ ಕನ್ನಡದಲ್ಲಿ ನಾವು ನೋಡ್ತಾ ಇರೋದು ಅನುಕರಣ ವ್ಯಯ. ಸೊ ಅನುಕರಣ ವ್ಯಯ ಇದ್ರ ಸಾಮಾನ್ಯ ಕಡ್ಡಾಯ ಕನ್ನಡ ಅಥವಾ ಸಾಮಾನ್ಯ ಕನ್ನಡದಲ್ಲಿ 35 ಅಂಕಗಳ ಸಾಮಾನ್ಯ ಕನ್ನಡ ಅಥವಾ ಕಡ್ಡಾಯ ಕನ್ನಡದಲ್ಲಿ 3 ರಿಂದ 5 ಪ್ರಶ್ನೆಗಳು ಅನುಕರಣ ವ್ಯಯದ ಬಗ್ಗೆ ಇರುತ್ತೆ. ಕಡಿಮೆ ಅಂದ್ರೂ 2 ಪ್ರಶ್ನೆಗಳಿರುತ್ತೆ ಅನುಕರಣ ವ್ಯಯದ ಬಗ್ಗೆ. ಓಕೆ, ಸೊ ಅದರಿಂದ ನಾವು ಕ್ಲಾಸ್ ಅನ್ನ ಮಾಡ್ತಾ ಇದೀವಿ. ಒಂದು ಕ್ರಿಯೆಯನ್ನ ಅನುಕರಣೆ ಮಾಡುವ ಪದಗಳನ್ನ ಅನುಕರಣ ವ್ಯಯಗಳು ಅಂತ ಕರೀತಾರೆ. ಒಂದು ಕ್ರಿಯೆ ಯಾವ ರೀತಿ? ಮಳೆ ಬರ್ತಾ ಇದೆ. ಸೊ ಮಳೆ ಯಾವ ರೀತಿ ಬರ್ತಾ ಇದೆ? ಜಿಟಿ ಮಳೆ ಬರ್ತಾ ಇದೆ. ಉರಿತಾ ಇದೆ ಬೆಂಕಿ ಯಾವ ರೀತಿ ಉರಿತಾ ಇದೆ? ಧಗ ಅಂತ ಉರಿತಾ ಇದೆ ಬೆಂಕಿ. ಓಕೆ, ಹೊಳಿತಾ ಇದೆ, ಏನು ಮಿಂಚು ಅಥವಾ ಯಾವುದೋ ಒಂದು ವಸ್ತು ಹೊಳಿತಾ ಇದೆ. ಯಾವ ರೀತಿ ಹೊಳಿತಾ ಇದೆ ಅಂದ್ರೆ ಅದು ಫಳ. ಒಂದು ಕ್ರಿಯೆನ ಏನ್ ನಾವು ಅನುಕರಣೆ ಮಾಡುವ ಪದಗಳನ್ನ ಏನ್ ಯೂಸ್ ಮಾಡ್ತೀವಿ ಅದೇ ಅನುಕರಣ ವ್ಯಯಗಳು. ಸೊ ಬನ್ನಿ ಹಾಗಾದ್ರೆ ನೋಡೋಣ ಕನ್ನಡದಲ್ಲಿ ಎಷ್ಟು ಅನುಕರಣ ವ್ಯಯ ಪದಗಳಿವೆ ಅಂತ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಒಂದು, ಒಳನೆ. ಒಳಗೆ ಸಾಮಾನ್ಯವಾಗಿ ನಾವು ಆಡು ಭಾಷೆಲೆ ಒಳಗೆ ಏನೋ ಮಾಡ್ತಾ ಇದಾರಂತ, ಅದೇ ರೀತಿ ಒಳನೆ ಏನೋ ಮಾಡ್ತಾ ಇದ್ದಾರೆ, ಒಳನೆ. 2, ಕಥ ಕುದೀತಾ ಇದೆ. ನೀರ್ ಯಾವ ರೀತಿ ಕುದೀತಾ ಇದೆ? ಕಥ ಕುದೀತಾ ಇದೆ. 3, ಕರ ಅಂತ ಹಲ್ಲು ಕಡಿತಾ ಇದ್ದಾನೆ. ಹಲ್ಲು ಕಡಿಯೋದು ಈ ಕ್ರಿಯೆ, ಕರ ಕ್ರಿಯೆ ಬಂದ್ಬಿಟ್ಟು ಹಲ್ಲು ಕಡಿಯೋದಕ್ಕೆ ಬರುತ್ತೆ. ಓಕೆ. 4ನೇದು, ಕಿಲ ಮಗು ಕಿಲನೆ ನಗ್ತಾ ಇದೆ. ಕಿಲ ಇವೆಲ್ಲ ಅನುಕರಣ ವ್ಯಯಗಳು ಗೆಳೆಯರು. ಓಕೆ. 5, ಕಿಸಕ್ಕನೆ ನಕ್ರು. ಯಾವ ರೀತಿ ನಕ್ರು? ಕಿಸಕ್ಕನೆ ನಕ್ರು. 6, ಕುರುಕುರುಂ. ಚಕ್ಕಲಿಗಳು ಕುರುಕುರುಂ ಆಗಿದ್ದವು. 7, ಘಟ. ಇದು ನೀರು ಕುಡಿಯುವಂತ ಒಂದು ಪ್ರಕ್ರಿಯೆ. ನೀರು ಯಾವ ರೀತಿ ಕುಡ್ದ? ಘಟನೆ ನೀರು ಕುಡ್ದ. ಓಕೆ, ಕುಡಿಯುವಂತ ಪ್ರಕ್ರಿಯೆ. 8, ಗಡಗಡ ಅಂದ್ರೆ ನಡಗೋದು. ಈ ಗಡಗಡ ಬೇರೆ ಯಾವುದಕ್ಕೂ ಬರಲ್ಲ. ಯಾವ ರೀತಿ ನಡಗ್ತಾ ಇದ್ದೆ ಅಂದ್ರೆ ಗಡಗಡನೆ ನಡಗ್ತಾ ಇದ್ದೆ. ಓಕೆ. 9, ಗಣ. ಯಾಕೋ ಗಣ ತಿರುಗ್ತಾ ಇದೆಯಾ? ಶಾಲೆ ಸೂಟಿ ಇದ್ರೆ, ಶಾಲೆ ರಜಾ ಕೊಟ್ರೆ ಮಕ್ಕಳು ಗಣ ತಿರುಗ್ತವೆ. ಗಣ ಇದು ತಿರುಗೋ ಪ್ರಕ್ರಿಯೆ ಬಗ್ಗೆ. ಓಕೆ. 10, ಗದಗದನೆ ನಡಗೋದು. ಇದು ಗದಗದ. 11, ಗಪ್ ಅಂತ ತಿಂದ. ಯಾವ ರೀತಿ ತಿಂದ? ದೋಸೆ ಇತ್ತು ಎದುರುಗಡೆ, ಹೊಟ್ಟೆ ಹಸ್ತಿತ್ತು, ಗಪನೆ ತಿಂದ. ಗಪ ಅಂತ ತಿನ್ನೋ ಒಂದು ಪ್ರಕ್ರಿಯೆ ಇದು. ಓಕೆ. 12, ಗರಗರನೆ ತಿರುಗೋದು. 13, ಗಹಗಹಿಸು. ಯಾವ ರೀತಿ ನಕ್ಕ? ಗಹಗಹಿಸಿ ನಕ್ಕ. 14, ಗಳಗಳನೆ ಅತ್ತ. ಗಳಗಳ ಅಳೋದು ಒಂದು ಪ್ರಕ್ರಿಯೆ. ಓಕೆ. 15, ಗಳಗಳನೆ ಅತ್ತ. ಗಳಗಳನೆ ಒಂದು ಕ್ರಿಯೆ ಬಗ್ಗೆ ಹೇಳೋದಿದು. 16, ಗಿರ್ರನೆ. ಯಾವ ರೀತಿ ತಿರುಗ್ತು? ಗಿರ್ರನೆ ತಿರುಗ್ತು. 17, ಗಿರನೆ ತಿರುಗೋ ಪ್ರಕ್ರಿಯೆ. 18, ಗಿರಿ ಇದು ಕೂಡ ತಿರುಗೋ ಪ್ರಕ್ರಿಯೆ. 19, ಗುಡುಗುಡು. ಹೊಟ್ಟೆಲೇನೋ ಗುಡುಗುಡು ಆಗ್ತಾ ಇದೆ, ಅಥವಾ ಮಳೆ ಬರುವಾಗ ಮೋಡಗಳು ಶಬ್ದ ಬರುತ್ತಲ್ಲ, ಅದು ಗುಡುಗುಡು ಅಂತ ಬರುತ್ತೆ. ಯಾವ ರೀತಿ ಬರುತ್ತೆ? ಗುಡುಗುಡು ಅಂತ ಬರುತ್ತೆ. 20, ಗುನುಗುನು. ಬೇರೆಯವ್ರ ಹತ್ರ ಮಾತಾಡಲ್ಲ, ಅಲ್ಲೇ ಒಳಗಡೆ ಗುನು ಮಾತಾಡ್ತಾ ಇರೋದು. 21, ಗುಳುಗುಳು. 22, ಚಟ. 23, ಚರ. 24, ಚರನೆ. ಇವೆಲ್ಲ ಅನುಕರಣ ವ್ಯಯಗಳು. 25, ಚಿಲಿಪಿಲಿ. ಹಕ್ಕಿಗಳು ಚಿಲಿಪಿಲಿಯಾಗಿ ಒಂದು ಶಬ್ದವನ್ನು ಮಾಡ್ತಾ ಇತ್ತು. ಓಕೆ. 26, ಚುರು. ಬಿಸಿದೇನೋ ತಾಕ್ತು. ಬಿಸಿದು ದೇಹಕ್ಕೆ ತಾಗಿದಾಗ ಏನಂತೂ ಚುರು ಅನಿಸ್ತಾ ಇದೆ, ಚುರು ಆಗ್ತಾ ಇದೆ. 27, ಜಿಟಿ. ಮಳೆ ಜಿಟಿ ಬರ್ತಾ ಇದೆ. 28, ಹರಿಯೋ ನೀರು ಜುಳು. ಯಾವ ರೀತಿ ಬೀಳ್ತಾ ಇದೆ? ಹರಿಯೋ ನೀರು ಜುಳು ಆಗಿ ಬೀಳ್ತಾ ಇದೆ. 29, ಜಗನೆ ಹೊಳಿತಾ ಇದೆ. 30, ಡನ. ಯಾವ ಕ್ರಿಯೆ ಇದು? ಗಂಟೆ ಬಾರಿಸೋ ಕ್ರಿಯೆ ಇದು. ಗಂಟೆ ಬಾರಿಸಿದಾಗ ಡನ ಅಂತ ಶಬ್ದ ಬರುತ್ತೆ.
31 ತಟ ತಟ, ನೀರು ಸೋರ್ತಾ ಇರತ್ತೆ ಹನಿ ಹನಿಯಾಗಿ, ಯಾವ ರೀತಿ ತಟ ತಟನೆ. 32 ತಪ ತಪ, ತೊಯ್ಯೋದು, ಮಳೆಯಲ್ಲಿ ಅಥವಾ ನೀರಲ್ಲಿ ತೊಯ್ದಾಗ ಮೈ ಏನು ಒದ್ದೆಯಾಗಿರುತ್ತೆ, ಯಾವ ರೀತಿಯಾಗಿರುತ್ತೆ, ತಪ ತಪ ಆಗಿರುತ್ತೆ. 33 ತೊಳ ತೊಳಿಸು. 34 ತಕ ತಕ, ಯಾವ ರೀತಿ ಕುಣಿದ, ತಕ ತಕನೆ ಕುಣಿದ. ಓಕೆ. 35 ಥಳ ಥಳ, ಥಳ ಥಳ ಅಂದ್ರೆ ಪಾತ್ರೆ ಪಗಡಿಗಳನ್ನ ನಾವು ತೊಳೆದಾಗ ಬಿಸಿಲಿಗಿಟ್ಟಾಗ ಯಾವ ರೀತಿ ಹೊಳೆಯುತ್ತೆ, ತಳ ತಳನೆ ಹೊಳೆಯುತ್ತೆ. 36 ಥೈ ಥೈ, ಕುಣಿಯೋದು, ಥೈ ಥೈ ಅಂತ ಕುಣಿದ. 37 ದಬ್ ಡಬ್, ದಬ್ ಡಬ್, ಏನಿದು, ಹೃದಯದ ಕ್ರಿಯೆ, ಹೃದಯ ದಬ್ ಡಬ್ ದಬ್ ಡಬ್ ಹೊಡೆಯುತ್ತೆ. ಓಕೆ. 38 ದರ ದರನೆ ಎಳೆದ, ಯಾವ ರೀತಿ ಎಳೆದ, ದರ ದರನೆ ಎಳೆದ, ದರ ದರ. 39 ದಳ ದಳ, ಹೂವಿನ ದಳಗಳು, ಹೂವಿನ ದಳಗಳು ಏನ್ ಕೀಳ್ತೀವಿ, ದಳ ದಳವಾಗಿ ಕೀಳೋದು. ಓಕೆ. 40 ದುರು ದುರು, ದುರುಗುಟ್ಕೊಂಡು ನೋಡೋದು, ನೋಡೋದ್ರ ಬಗ್ಗೆ, ದುರು ದುರುನೇ ನೋಡ್ದ, ದುರುಗುಟ್ ನೋಡ್ದ ಅಂತಾರಲ್ಲ, ಅದೇ ರೀತಿ ದುರು ದುರು. ಓಕೆ. 41 ಧಗ ಧಗ, ಉರಿಯೋ ಒಂದು ಕ್ರಿಯೆ ಇದು, ಯಾವ ರೀತಿ ಉರಿಯುತ್ತೆ, ಧಗ ಧಗನೇ ಉರಿಯುತ್ತೆ. 42 ಧಡಕ್ಕನೆ, ಅಂದ್ರೆ ಏಕ್ದಮ್ ಆಗಿ ಬರೋದು, ಸಡನ್ಲಿ ಬಂದು ಮುನ್ನೆಲ್ಲೋದು, ಧಡಕ್ಕನೆ ಬಂದ. 43 ಧಡ ಧಡ, ಅಂದ್ರೆ ನಡೆಯೋದಿದು, ಸ್ಟೆಪ್ಸ್ ಹತ್ತುವಾಗ, ಸ್ಟೆಪ್ಸ್ ಇಳಿಯುವಾಗ, ಇಳಿಯೋದು ಅಥವಾ ಹತ್ತೋದು, ಧಡ ಧಡನೆ ಇಳಿದ, ಧಡ ಧಡನೆ ಹತ್ತಿದ. 44 ದಿಗಿಲನೆ, ದಿಗಿಲನೆ ಅಂದ್ರೆ ಏನು ತಿಳಿಯದಂತ ಆಗೋದು, ದಿಗಿಲನೆ. 45 ಧೋ ಧೋ, ಅಂದ್ರೆ ಮಳೆ ಬೀಳೋದಿದು, 2-3 ದಿನದ ಸತತವಾಗಿ ಮಳೆ ಧೋ ಧೋ ಅಂತ ಬೀಳ್ತಾ ಇದೆ. 46 ಪಟ ಪಟ, ಬೀಳೋದಿದು, ಬೀಳೋ ಒಂದು ಕ್ರಿಯೆ, ಯಾವ ರೀತಿ ಬಿದ್ದ, ಪಟ ಪಟನೆ ಬಿದ್ದ. 47 ಪಿರಿ ಪಿರಿ, ಪಿರಿ ಪಿರಿ ತಿರುಗೋದು. 48 ಪಿಸಿ ಪಿಸಿ, ಪಿಸಿ ಪಿಸಿ ಅಂದ್ರೆ ಮಾತಾಡೋದು, ಈ ಮಾತಾಡೋ ಒಂದು ಕ್ರಿಯೆ ಬಗ್ಗೆ, ಪಿಸಿ ಪಿಸಿ, ಇದು ಒಂದು ಅನಿಕರಣವ್ಯಯ. ಓಕೆ. 49 ಪಿಡಿ ಪಿಡಿ, ಹೊಡೆಯೋದು, ತಾಯಿ ತನ್ನ ಮಗುವಿಗೆ ಯಾವ ರೀತಿ ಹೊಡೆದ್ಲು, ಫಡ ಫಡ ಅಂತ ಹೊಡೆದ್ಲು. 51 ಫಳ ಫಳ, ಫಳ ಫಳ ಹೊಳೆಯೋದರ ಬಗ್ಗೆ. 52 ಬಿಕ್ಕಿ ಬಿಕ್ಕಿ, ಅಳೋದು, ಯಾವ ರೀತಿ ಅತ್ತ ಅಂದ್ರೆ ಬಿಕ್ಕಿ ಬಿಕ್ಕಿ ಅತ್ತ ಅಥವಾ ಬಿಕ್ಕಿ ಬಿಕ್ಕಿ ಅತ್ತಳು. ಓಕೆ. 53 ಬಣ ಬಣ, ಜಾತ್ರೆ, ಜಾತ್ರೆ ಎಲ್ಲ ನಡೀತು, ಜಾತ್ರೆ ಮುಗೀತು, ಊರೆಲ್ಲ ಬಣ ಬಣ ಅಂತ ಇದೆ, ಬಣ ಬಣ ಅಂದ್ರೆ ಖಾಲಿ ಖಾಲಿ ಅಂತ ಇದೆ. ಸೊ ಇಲ್ಲಿ ಬಣ ಬಣ ಅನ್ನೋದು ಅನುಕರಣ ವ್ಯಯ. ಓಕೆ. 54 ಭೋರನೆ. 55 ಮಿಕಿ ಮಿಕಿ, ಮಿಕಿ ಮಿಕಿ ಅಂದ್ರೆ ಇದು ನೋಡುವ ಒಂದು ಕ್ರಿಯೆ, ಮಿಕಿ ಮಿಕಿ, ಯಾವ ರೀತಿ ನೋಡ್ತಾ ಇದ್ದ, ನನ್ನನ್ನ ಮಿಕಿ ಮಿಕಿ ನೋಡ್ತಾ ಇದ್ದ. 56 ಮಿರಿ ಮಿರಿ, ಮಿಂಚ್ತಾ ಇತ್ತು, ಮಿಂಚು ಅಂತ ಕ್ರಿಯೆನ ಹೇಳೋದು, ಯಾವ ರೀತಿ ಮಿಂಚ್ತಾ ಇತ್ತು, ಮಿರಿ ಮಿರಿ ಮಿಂಚ್ತಾ ಇತ್ತು. ಓಕೆ. 57 ಮಿರು ಮಿರುಗು. 58 ರಗರಗನೆ. 59 ರಣ ರಣ, ಬಿಸಿಲು, ಈ ಬಿಸಿಲಿನ ಬಗ್ಗೆ, ಬಿಸಿಲಿನ ಒಂದು ಕ್ರಿಯೆ ಬಗ್ಗೆ ಹೇಳೋದು, ಯಾವ ರೀತಿ ಬಿಸಿಲಿತ್ತು, ರಣ ರಣ ಬಿಸಿಲು, ಇಲ್ಲಿ ರಣ ರಣ ಅನ್ನೋದು ಅನುಕರಣವ್ಯಯ. ಓಕೆ. 60 ರಪ ರಪ, ಹೊಡೆಯೋದ್ರ ಬಗ್ಗೆ, ಯಾವ ರೀತಿ ಹೊಡೆದ, ರಪ ರಪನೆ ಹೊಡೆದ. 61 ರೊಯ್ಯನೆ, ಯಾವ ರೀತಿ ಹೋಯ್ತು, ಗಾಡಿ ವಾಹನ ರೊಯ್ಯನೆ ಹೋಯ್ತು. 62 ಲಕ ಲಕ, ಲಕ ಲಕ, ಇದು ಕೂಡ ಹೊಳೆಯೋದ್ರ ಬಗ್ಗೆ. 63 ಲಘು ಲಘು, ಬೇಗ ಬೇಗ ಮಾಡು ಅಥವಾ ಲಘು ಲಘುನ ಮಾಡು, ನಮ್ಮ ಆಡು ಭಾಷೆಯಲ್ಲಿ ಅಂತೀವಿ ನಾವು, ಲಘು ಲಘುನೇ ಮಾಡು ಅಂದ್ರೆ ಬೇಗ ಬೇಗ ಮಾಡು ಅಂತ, ಮಾಡುವಂತ ಒಂದು ಕ್ರಿಯೆಗೆ. ಓಕೆ. 64 ಸರಸರ, ಸರಸರ, ಇದು ಓಡೋದ್ರ ಬಗ್ಗೆ, ಅದು ಹಾವಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಜೀವಿ ಜಂತು ಪ್ರಾಣಿ ಆಗಿರ್ಬೋದು. ಹಾವು ಯಾವ ರೀತಿ ಹೋಯ್ತು, ಸರಸರನೆ ಹೋಯ್ತು, ಸರಸರನೆ ಹೋಯ್ತು. ಓಕೆ. 65 ಲಟ ಲಟ, ಲಟ ಲಟ ಅನ್ನೋದು ಇದು ಮುರಿಯುವಂತ ಒಂದು ಕ್ರಿಯೆ, ನಾವು ಲಟ ಲಟನೆ ಮುರಿದ್ವಿ, ಯಾವ ರೀತಿ ಮುರಿದ್ವಿ, ಲಟ ಲಟನೆ ಮುರಿದ್ವಿ, ಇಲ್ಲಿ ಲಟ ಲಟ ಅನ್ನೋದು ಅನುಕರಣ ವ್ಯಯ. ಓಕೆ. 66 ಲವಲವಿಸು, ಲವಲವಿಸು ಅಂದ್ರೆ ಫ್ರೆಶ್ ಆಗಿ ಕಾಣೋದು, ಚೆನ್ನಾಗಿ ನಗ್ತಾ, ಮೊಗದಲ್ಲಿ ಮಂದಹಾಸ, ಲವಲವಿಕೆಯಿಂದ, ಅದು ಲವಲವಿಸು. ಓಕೆ. 67 ಲೊಚ ಲೊಚ, ಲೊಚ ಲೊಚ ಅಂದ್ರೆ ನೆಕ್ಕೋದು, ಒಂದು ನಾಯಿ ಒಂದು ಊಟದ ಬಟ್ಟಲನ್ನ ಯಾವ ರೀತಿ ನೆಕ್ಕತ್ತೆ ಅಂದ್ರೆ ಲೊಚ ಲೊಚನೆ ನೆಕ್ಕತ್ತೆ. ಓಕೆ. ಲೊಚ ಲೊಚ ಅನ್ನೋದು ಅನುಕರಣ ವ್ಯಯ. 68 ವಟ ವಟ, ವಟ ವಟ ಅನ್ನೋದು ಮಾತಾಡೋದು, ವಟ ವಟನೆ, ಏನು ವಟ ವಟ ಮಾತಾಡ್ತೀಯೋ, ವಟ ವಟ ಮಾತಾಡೋದು, ಮಾತಾಡುವಂಥ ಕ್ರಿಯೆನ ವಟ ವಟ. 69 ಸರಸರನೆ, ಸರಸರನೆ. 70 ಸಳಮಳ, ಯಾವ ರೀತಿ ಕುದಿತಾ ಇದೆ, ಒಂದು ಕೊತ ಕೊತ ಕುದಿತಾ ಇದೆ, ಇನ್ನೊಂದು ಯಾವ ರೀತಿ ಕುದಿತಾ ಇದೆ, ಸಳಮಳ.
ಓಕೆ. 71 ಸಿಮಿ ಸಿಮಿ. 72 ಸುಯ್ಯನೆ. ನೀರು ಯಾವ ರೀತಿ ಬಿತ್ತು? ಸುಯ್ಯನೆ ಬಿತ್ತು. ಅಥವಾ ವಸ್ತು ಮೇಲಿಂದ ಯಾವ ರೀತಿ ಬಿತ್ತು? ಸುಯ್ಯನೆ ಬಿತ್ತು. ಓಕೆ. 73 ಹನಿ ಹನಿ. ದ್ರವದ ಬಗ್ಗೆ, ನೀರು ದ್ರವ ಯಾವ ರೀತಿ ಬೀಳ್ತಾ ಇದೆ? ಹನಿ ಹನಿ ಬೀಳ್ತಾ ಇದೆ. 74 ಹಿರಿ ಹಿರಿ. ಹಿರಿ ಹಿರಿ ಅಂದರೆ ಹಿಗ್ಗೋದು. ಹಿರಿ ಹಿರಿ ಹಿಗ್ತಾ ಇದ್ದಾನೆ ಅಂದರೆ ಅವನೇನು ಕೆಲಸ ಆಗಿದೆ ಅಥವಾ ಗೆದ್ದಿದ್ದಾನೆ ಅಥವಾ ಯಾವುದೇ ಒಂದು ಪ್ರಶಂಸೆಗೆ ಪಾತ್ರನಾಗಿದ್ದಾನೆ, ಆದ್ರಿಂದ ಅವನು ಹಿರಿ ಹಿರಿ ಹಿಗ್ತಾ ಇದ್ದಾನೆ. 75 ಪರಪರ. ಪರಪರ ಅಂದರೆ ಹರಿಯೋದು. ಅದು ಕಾಗದ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ವಸ್ತು ಆಗಿರ್ಬೋದು, ಹರಿಯುವಂಥ ವಸ್ತು ಆಗಿರ್ಬೋದು. ಯಾವ ರೀತಿ ಹರಿದ ಅಂದರೆ ಪರಪರನೇ ಹರಿದ. ರಾಮ ಪುಸ್ತಕಗಳನ್ನ ಪರಪರನೇ ಹರಿದ. ಇಲ್ಲಿ ಪರಪರ ಅನ್ನೋದು ಅನುಕರಣ ವ್ಯಯ ಗೆಳೆಯರೆ. ಓಕೆ, ನೆನ್ಪಿರ್ಲಿ ಅನುಕರಣ ವ್ಯಯದ ಬಗ್ಗೆ. ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ. ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.